This video is made for educational and information purpose. Please make your own research before you apply. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಮನೆಯಿಂದ ಕೆಲಸ ಇರುತ್ತೆ. ಝೊಮ್ಯಾಟೊ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ಕೊಟ್ಟಿದ್ದಾರೆ. 12th ಪಾಸ್ ಆಗಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಗೃಹಿಣಿಯರಿಗೂ ಸಹ ಈ ಜಾಬ್ ಅನ್ನೋದು ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಕಂಪ್ನಿ ಕಡೆಯಿಂದ ಅಂದರೆ ಕಸ್ಟಮರ್ಸ್ ಕಡೆಯಿಂದ ನಮಗೆ ಇಮೇಲ್ಸ್ ಅನ್ನೋದು ಬರುತ್ತೆ. ಆ ಇಮೇಲ್ಸ್ಗೆ ನೀವು ರಿಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಟ್ರೈನಿಂಗ್ ಕೊಟ್ಟು ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಯಾವುದು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಯಾಲ್ರಿ ಸಹ ಫ್ರೆಷರ್ಸ್ಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಗೆ ಏನಾದರೂ ಓಪನ್ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಖಂಡಿತ ಲಿಂಕ್ ಅನ್ನೋದು ಪರ್ಸ್ನಲಾಗಿ ಶೇರ್ ಮಾಡ್ತೀನಿ. ಓಕೆ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಕಂಪ್ನಿ ನೇಮ್ ಬಂದುಬಿಟ್ಟು ಸ್ಟಾರ್ಟಿಕ್ ಆಗಿರುತ್ತೆ. ಕಂಪ್ನಿ ಕಡೆಯಿಂದ ನಮಗೆ ಕ್ಲೈಂಟ್ ಬಂದುಬಿಟ್ಟು ಝೊಮ್ಯಾಟೊ ಆಗಿರುತ್ತೆ ಸ್ನೇಹಿತರೆ. ಝೊಮ್ಯಾಟೊ ಕಡೆಯಿಂದ ನೀವು ವರ್ಕ್ ಮಾಡಬೇಕಾಗಿರುತ್ತೆ. 100+ ಅಪ್ಲಿಕ್ಯಾನ್ಸಿ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ. ಪೋಸ್ಟೆಡ್ ಓನ್ಲಿ 2 days ಆಗಿದೆ ಅಷ್ಟೇ ವ್ಯಾಕೆನ್ಸಿ ಅನ್ನೋದು ಬಿಟ್ಟು. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಜಾಬ್ ಹೈಲೈಟ್ಸಲ್ಲಿ ನೋಡಿದ್ರೆ ಓಪನಿಂಗ್ ಫಾರ್ ಝೊಮ್ಯಾಟೊ ಚಾಟ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಝೊಮ್ಯಾಟೊ ಚಾಟ್ ಪ್ರೋಸೆಸ್ಗೆ ಓಪನಿಂಗ್ ಅನ್ನೋದು ಇದೆ ಅಂತ. ಇಟ್ ಈಸ್ ಎ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. 0 to 5 yearsವರೆಗೂ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು, ಇಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೂ ಅಪ್ಲೈ ಮಾಡ್ಬೋದು. ಟೋಟಲ್ ನಮಗೆ 50 ವ್ಯಾಕೆನ್ಸೀಸ್ ಅನ್ನೋದು ಇದೆ ಅಂತೆ. ಇಲ್ಲಿ ನೆಕ್ಸ್ಟ್ ಸ್ಯಾಲ್ರಿ ಅನ್ನೋದು ಕೊಟ್ಟಿದ್ದಾರೆ. ಇವರ ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಕೋಲ್ಕತ್ತಾ ಅಲ್ಲಿ. ಬಟ್ ದಿಸ್ ಈಸ್ ಎನ್ ರಿಮೋಟ್ ಜಾಬ್. ಸ್ಕಿಲ್ಸ್ ನೋಡಿದ್ರೆ ನಿಮಗೆ ನಾನ್ ವಾಯ್ಸ್ ಪ್ರೊಸೆಸಲ್ಲಿ, ಚಾಟ್ ಪ್ರೊಸೆಸಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇಟ್ಸ್ ಅನ್ ಅಡ್ವಾಂಟೇಜ್ ಆಗಿರುತ್ತೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ವಾಟ್ ಯು ವಿಲ್ ಡೂ ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಪನಿಂಗ್ ಫಾರ್ ಚಾಟ್ ಪ್ರೋಸೆಸ್, ಓಪನಿಂಗ್ ಫಾರ್ ಝೊಮ್ಯಾಟೊ CD ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಟ್ ಈಸ್ ಎನ್ ವರ್ಕ್ ಫ್ರಮ್ ಹೋಮ್. ಹೈರಿಂಗ್ ಈಸ್ ಆನ್ ಫಾರ್ ದ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಜಾಬ್ ರೋಲ್ ಅಂತ ಕೊಟ್ಟಿದ್ದಾರೆ. ಕ್ರೈಟೀರಿಯಾ ನೋಡಿದ್ರೆ ಕ್ಯಾಂಡಿಡೇಟ್ಸ್ ಶುಡ್ ಬಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಹಿಂದಿ ಆ್ಯಂಡ್ ವೆಲ್ ಇನ್ ಟೈಪಿಂಗ್ ಅಂತ ಕೊಟ್ಟಿದ್ದಾರೆ. ನೀವು ಇಂಗ್ಲೀಷ್ ಮತ್ತು ಹಿಂದಿ ಅನ್ನೋದು ನಿಮಗೆ ಬರಬೇಕಾಗಿರುತ್ತೆ. ಲ್ಯಾಂಗ್ವೇಜ್ ಕ್ವಾಲಿಫಿಕೇಷನ್ ನೋಡಿದ್ರೆ 12th ಪಾಸ್ ಅಪ್ಲೈ ಮಾಡ್ಕೋಬೋದು. ಸ್ಯಾಲ್ರಿ ನೋಡಿದ್ರೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಫ್ರೆಷರ್ಸ್ಗೆ ಒಂದು ಸ್ಯಾಲ್ರಿ ಆಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಒಂದು ಸ್ಯಾಲ್ರಿ ಆಗಿರುತ್ತೆ ಸ್ನೇಹಿತರೆ. ಕ್ಲಿಯರಾಗಿ ನೀವು ಇಲ್ಲಿ ಓದ್ಕೋಬೋದು. ಓಕೆ, ಮತ್ತು ನೀವೇನಾದರೂ ಕ್ವಾರ್ಟರ್ಲಿ ಬೋನಸ್ ಎಲ್ಲ ಇರುತ್ತೆ ಅಂತೆ. ಈ ಕಂಪ್ನಿ ಕಡೆಯಿಂದ ನಿಮಗೆ ಬೋನಸ್ ಆಗಿ ಸ್ಯಾಲ್ರಿ ಸಹ ಇನ್ಕ್ರೀಸ್ ಅನ್ನೋದು ಮಾಡ್ತಾರಂತೆ. ನೆಕ್ಸ್ಟ್ ಟೈಮಿಂಗ್ಸ್ ನೋಡಿದ್ರೆ 6 ವರ್ಕಿಂಗ್ ಡೇಸ್ ಇರುತ್ತಂತೆ ವಿತ್ 4 ವೆಕೇಷನಲ್ ವೀಕ್ ಆಫ್ ಇನ್ ಎ ಮಂತ್. ಅಂದರೆ ಮಂತಿಗೆ ನಿಮಗೆ 4 days ಅನ್ನೋದು ಲೀವ್ ಇರುತ್ತಂತೆ. 6 ವರ್ಕಿಂಗ್ ಡೇಸ್ ಅನ್ನೋದು ಇರುತ್ತೆ. ವೀಕ್ಲಿ ನಿಮಗೆ 1 day ಅನ್ನೋದು ಲೀವ್ ಇರುತ್ತೆ ಸ್ನೇಹಿತರೆ. ಟೋಟಲ್ ನಿಮಗೆ 9 hours ವರ್ಕ್ ಆಗಿರುತ್ತೆ. 9 hoursಲ್ಲಿ 1 hour ನಿಮಗೆ ಬ್ರೇಕ್ ಇರುತ್ತೆ. 8 hours ನೀವು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. ಇಷ್ಟ ಆಗಿರುತ್ತೆ ಸ್ನೇಹಿತರೆ. ಫಸ್ಟ್ ಇಂಟರ್ವ್ಯೂ ನೀವು ಅಪ್ಲೈ ಮಾಡಿದ್ಮೇಲೆ ಇಂಟರ್ವ್ಯೂ ಅಲ್ಲಿ ನಿಮಗೆ HR ರೌಂಡ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ನಿಮಗೆ ಗೂಗಲ್ ಮೀಟಲ್ಲಿ ನೀವು HR ಜೊತೆ ಮಾತಾಡಬೇಕಾಗಿರುತ್ತೆ. ಈ ರೀತಿ ಕೆಲಸ ಅನ್ನೋದು ಇರುತ್ತೆ. ಯಾವುದೇ ರೀತಿ ಸೇಲ್ಸ್ ಇರೋಲ್ಲ, ಕಾಂಟ್ರಾಕ್ಚುಯಲ್ ವರ್ಕ್ ಆಗಿರೋಲ್ಲ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಅಪ್ಲೈ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸ್ನೇಹಿತರೆ. ನಿಮ್ಮ ರೆಸ್ಯೂಮ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಖಂಡಿತ ಅವರು ಇಮೇಲ್ ಅನ್ನೋದು ಮಾಡ್ತಾರೆ, ಇಲ್ಲ ಕಾಲ್ ಅನ್ನೋದು ಮಾಡ್ತಾರೆ. ಸೊ ನಿಮ್ಮ ರೆಸ್ಯೂಮ್ನ ನೀವು ಅಪ್ಡೇಟ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ನಿಮ್ಮ ರೆಸ್ಯೂಮ್ ನೋಡಿಬಿಟ್ಟು ಅವರು ನಿಮಗೆ ಶಾರ್ಟ್ ಲಿಸ್ಟ್ ಅನ್ನೋದು ಮಾಡ್ತಾರೆ. ಓಕೆ, ಮತ್ತು ಬೇಸಿಕ್ ಇಂಗ್ಲೀಷ್ ಅನ್ನೋದು ಮ್ಯಾಂಡೇಟರಿ ಆಗಿರುತ್ತೆ. ಬೇಸಿಕ್ ಹಿಂದಿ ಅನ್ನೋದು ಮ್ಯಾಂಡೇಟರಿ ಆಗಿರುತ್ತೆ ಸ್ನೇಹಿತರೆ. ಅಷ್ಟೇ ಇರುತ್ತೆ ಜಾಬ್ ಡೀಟೇಲ್ಸ್. ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್.